Hi everyone. Today I am going to explain the advanced Excel. Then previous class ಅಲ್ಲಿ ನೀವು 3 ಟಾಪಿಕ್ಸ್ ನ ಕಲ್ತಿದ್ರಿ. ಅದಂದ್ರೆ ಆಟೋ ಸಮ್, ನಂಬರ್ ಆಫ್ ಪೇಸ್ಟ್ ಅಥವಾ ಮಲ್ಟಿ ಪೇಸ್ಟ್ ಮತ್ತೆ ಫಾರ್ಮೆಟ್ ಪೇಂಟರ್ ಅಂತ ಹೇಳಿ 3 ಟಾಪಿಕ್ ನ ಹೇಳ್ಕೊಟ್ಟಿದ್ವಿ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಇವರ್ ಡ್ರಾಪ್ ಡೌನ್ ಮೆನು ಮತ್ತೆ ಪ್ರೊಟೆಕ್ಟ್ ಶೀಟ್ ಅಂತ ಹೇಳಿ. ಸೊ ಇವರ್ ಡ್ರಾಪ್ ಡೌನ್ ಮೆನು ಅಂತ ಅಂದ್ರೆ ನೀವು ಸ್ಟಾರ್ಟಿಂಗ್ ಎಕ್ಸೆಲ್ ಕ್ಲಾಸಲ್ಲಿ ಕಲಿಬೇಕಾದ್ರೆ ಆಟೋಮೆಟಿಕ್ ಫಂಕ್ಷನ್ಸ್ ಅಂತ ಕಲ್ತಿರ್ತೀರ. ಸೊ ಆಟೋಮೆಟಿಕ್ ಫಂಕ್ಷನ್ಸ್ ಅಂದರೆ ಏನು? ಈ ಫಾರ್ ಎಕ್ಸಾಂಪಲ್ ಒಂದು ಸೆಲ್ಲಲ್ಲಿ ನಾನು ಜನವರಿ ಅಂತ ಟೈಪ್ ಮಾಡಿರ್ತೀನಿ. ಸೊ ಜನವರಿ ಅಂತ ಟೈಪ್ ಮಾಡಿಬಿಟ್ಟು ಜಸ್ಟ್ ಡ್ರ್ಯಾಗ್ ಮಾಡಿದ ಕೂಡಲೇ ನನಗೆ ಅದರದ್ದು ಅಪ್ ಟು ಡಿಸೆಂಬರ್ ತನಕ ನನಗೆ ಮಂತ್ ನೇಮ್ನ ತೋರಿಸುತ್ತೆ. ದೆನ್ ಇನ್ನೊಂದು ಸೆಲ್ಲಲ್ಲಿ ನಾನು ಸಂಡೇ ಮಂಡೇ ಅಂತ ಬರೆದ್ರೆ, ಸೊ ಸಂಡೇ ಅಂತ ಬರೆದು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಅಪ್ ಟು ಸ್ಯಾಟರ್ಡೇ ತನಕ ನನಗೇನು ಡೇಸು ಮತ್ತು ಮಂತ್ಸ್ ನೇಮ್ ತೋರಿಸುತ್ತೆ. ಸೊ ಇದು ಹೇಗೆ ತೋರಿಸುತ್ತೆ ಅಂತ ಅಂದರೆ ಅದಕ್ಕೆ ಹೇಳೋದು ಇವರ್ ಡ್ರಾಪ್ ಡೌನ್ ಮೆನು ಅಂತ ಹೇಳಿ. ಸೊ ಇದು ಹೆಂಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಅಂದರೆ ಇಲ್ಲಿ ಆಫೀಸ್ ಬಟನ್ ಅಂತ ಕಾಣಿಸ್ತದೆ. ಸೊ ಆಫೀಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಕ್ಸೆಲ್ ಆಪ್ಷನ್ಸ್ ಅಂತ ಇದೆ. ಸೊ ಎಕ್ಸೆಲ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ಮೇಲೆ ನಿಮಗೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಎಡಿಟ್ ಕಸ್ಟಮ್ ಲಿಸ್ಟ್ ಅಂತ ಕಾಣಿಸ್ತಿದೆ ಇಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಕಸ್ಟಮ್ ಲಿಸ್ಟಿಂದ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆನಾ? ಸೊ ಕಸ್ಟಮ್ ಲಿಸ್ಟ್ ಹತ್ರ ನ್ಯೂ ಲಿಸ್ಟಲ್ಲಿ ಸೊ MON 3 ಲೆಟರ್ಸಿಂದು ಸಂಡೇ ಮಂಡೇಗಳಿದ್ದಾವೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅದು ಕೂಡ ಡಿಫಾಲ್ಟ್ ಆಗಿದೆ. ಜನವರಿ, ಫೆಬ್ರವರಿ ಇದು 3 ಲೆಟರ್ ಜನವರಿ, ಫೆಬ್ರವರಿ, ದೆನ್ ಜನವರಿ, ಫೆಬ್ರವರಿ. ಸೊ ಇದು ಇದೆವಲ್ಲ ಇಷ್ಟು ಕೂಡ ಡಿಫಾಲ್ಟ್ ಆಪ್ಷನ್ಸಲ್ಲಿ ಸೇವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಜಸ್ಟ್ ಒಂದು ವರ್ಡ್ನ ಟೈಪ್ ಮಾಡಿದ ಕೂಡಲೇ ಡ್ರ್ಯಾಗ್ ಮಾಡಿದರೆ ನಮಗೆ ಫುಲ್ ಮಂತ್ ನೇಮ್ ಮತ್ತು ಡೇಸ್ ನೇಮ್ನ ತೋರಿಸುತ್ತೆ. ಸೊ ನಿಮಗೆ ಇದೇ ಥರ ಹೊಸದಾಗಿ ಯಾವುದಾದ್ರು ಲೀಸ್ಟ್ ಮಾಡ್ಕೊಬೇಕು ಅಂತ ಅಂದರೆ ಇಲ್ಲಿ ಲೀಸ್ಟ್ ಎಂಟ್ರಿ ಅಂತ ಇದೆ. ಸೊ ಲೀಸ್ಟ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಯಾವ ಲೀಸ್ಟ್ಗಳು ಬೇಕೋ ಆ ಲೀಸ್ಟನ್ನ ಟೈಪ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವಿವಾಗ ತಾಲೂಕ್ಸ್ ಆಫ್ ಚಿತ್ರದುರ್ಗ ಡಿಸ್ಟಿಕ್ಕಿಗೆ ನೋಡೋಣ. ಸೊ ಅಂದರೆ ಏನು ಮಾಡ್ತೀನಿ, ನಾನು ಇವಾಗ ತಾಲೂಕ್ಸ್ನೆಲ್ಲ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಕಾಮನ್ ಹಾಕೋಂಗಿಲ್ಲ, ಸ್ಪೇಸು ಕೊಡೋಂಗಿಲ್ಲ, ಜಸ್ಟ್ ಎಂಟರ್ ಮಾಡ್ಕೊತ ಒನ್ ಬೈ ಒನ್ ಬರಿತಾ ಹೋಗ್ತೀವಿ. ಚಳ್ಳಕೆರೆ ಎಂಟರ್, ಹಿರಿಯೂರು ಎಂಟರ್, ಹೊಸದುರ್ಗ ಎಂಟರ್, ಹೊಳಲ್ಕೆರೆ ಎಂಟರ್, ದೆನ್ ಮೊಣಕಾಲ್ ನೋವು. ಸೊ ಈ ಥರ ಟೈಪ್ ಮಾಡ್ಕೊಂಡಿರ್ತೀನಿ. ಸೊ ಈ ಟೈಪ್ ಮಾಡ್ಕೊಂಡಿರೋದ್ರಲ್ಲಿ ಸ್ಟಾರ್ಟಿಂಗ್ ಯಾವ ಡಿಸ್ಟ್ರಿಕ್ಟ್ ನೇಮ್, ಸೊ ಯಾವ ತಾಲೂಕು ನೇಮ್ ಇರುತ್ತೆ, ಇಲ್ಲ ಯಾವ ಲೀಸ್ಟ್ ನೇಮ್ ಕೊಟ್ಟಿರ್ತೀರೋ ಆ ಲೀಸ್ಟ್ ನೇಮ್ ಪರ್ಫೆಕ್ಟಾಗಿ ನಮಗೆ ಸ್ಪೆಲ್ಲಿಂಗ್ ಕೂಡ ಇಲ್ಲಿ ನಾವು ಎಂಟ್ರಿ ಮಾಡ್ತಿದ್ದೀವಿ ಅಂತ ಅಂದರೆ ಇಲ್ಲಿ ಯಾವ ಸ್ಪೆಲ್ಲಿಂಗ್ಸ್ ಕೊಟ್ಟಿರ್ತೀವೋ ಅಲ್ಲೂ ಕೂಡ ಅದೇ ಸ್ಪೆಲ್ಲಿಂಗ್ಸ್ ಕೊಡಬೇಕು. ಅಕಸ್ಮಾತ್ ಇಲ್ಲಿ 1 ಲೆಟರ್ ಬಿಟ್ಟು ಇಲ್ಲಿ ಈ ಕಡೆ ಡ್ರ್ಯಾಗ್ ಮಾಡಿದರೆ ಅದು ತೋರಿಸಲ್ಲ. ಸೊ ಇಲ್ಲಿ ಯಾವ ನೇಮ್ ಕೊಟ್ಟಿರ್ತೀವೋ ಲೀಸ್ಟಲ್ಲಿ, ಸೊ ಅದೇ ನೇಮ್ ಕೂಡ ಈ ಸೆಲ್ಸಲ್ಲಿ ನಾವು ಅಪ್ಲೈ ಮಾಡಬೇಕು. ಸೊ ಈಗ ನಾನು ಬರ್ಕೊಂಡಿದ್ದೀನಿ ತಾಲೂಕ್ಸ್ ನೇಮ್ನ. ಸೊ ತಾಲೂಕ್ಸ್ ನೇಮ್ ಬರ್ಕೊಂಡಾದ್ಮೇಲೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಆದಮೇಲೆ ಇಲ್ಲಿ ಕಸ್ಟಮ್ ಲಿಸ್ಟ್ ನ್ಯೂ ಲಿಸ್ಟ್ ಹತ್ರ ನಮ್ಮದು ನಾವು ಮಾಡ್ಕೊಂಡಿರೋ ಲೀಸ್ಟ್ ಎಂಟ್ರೀಸ್ ಏನಾಗುತ್ತೆ ಇಲ್ಲಿ ಆ್ಯಡ್ ಅಪ್ ಆಗುತ್ತೆ. ಸೊ ಆ್ಯಡ್ ಅಪ್ ಆದಮೇಲೆ ಓಕೆ ಮಾಡಬೇಕು. ಓಕೆ ಮಾಡಿ ಇಲ್ಲಿ ಓಕೆ. ಇವಾಗ ಇಲ್ಲಿ ನಾವು ಸ್ಟಾರ್ಟಿಂಗ್ ಏನು ಕೊಟ್ಟಿದ್ವಿ, ಚಿತ್ರದುರ್ಗ ಅಂತ ಕೊಟ್ಟಿದ್ವಿ. ಸೊ ನಾವು ಚಿತ್ರದುರ್ಗ ಅಂತ ಟೈಪ್ ಮಾಡಿ ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ನಾವಲ್ಲಿ ಯಾವ ಲೀಸ್ಟಲ್ಲಿ ಯಾವ್ಯಾವ ತಾಲೂಕ್ಸ್ಗಳು ಕೊಟ್ಟಿರ್ತೀವೋ ಆ ತಾಲೂಕ್ಸ್ ಎಲ್ಲ ಇಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಇದನ್ನೇನಂತ ಕರಿತೀವಿ ನಾವು ಇವಾಗ ಡ್ರಾಪ್ ಡೌನ್ ಮೆನು ಅಂತ ಕರಿತೀವಿ. ಸೊ ದೆನ್ ಪ್ರೊಟೆಕ್ಟ್ ಶೀಟ್ ಅಂತ ಅಂದರೆ ನಾವು ಮಾಡ್ತಾ ಇರೋ ಇವಾಗ ವರ್ಕ್ಶೀಟ್ಸ್ಗಳು ಅಂದರೆ ಫಾರ್ ಎಕ್ಸಾಂಪಲ್ ಈ ಶೀಟ್ 1, ಶೀಟ್ 2, ಶೀಟ್ 3 ಅಂತಿದ್ದಾವಲ್ಲ. ಸೊ ಇದನ್ನು ನಾವೇನಾದ್ರು ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂತ ಅಂದಾಗ ಯೂಸ್ ಮಾಡುವಂಥದ್ದು ಪ್ರೊಟೆಕ್ಟ್ ಶೀಟ್ ಅಂತ ಹೇಳಿ. ಸೊ ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ರಿವ್ಯೂ ಆಪ್ಷನ್ ಇದೆ. ಸೊ ರಿವ್ಯೂ ಮೆನು ಬಾರಲ್ಲಿ ನಮಗೆ ಪ್ರೊಟೆಕ್ಟ್ ಶೀಟ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನಿವಾಗ ಸೊ ಈ ಫೈಲ್ನ ನಾನು ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡ್ಕೊಬೇಕು. ಸೊ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂದಾಗ ಈ ಶೀಟನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅಂದರೆ ಶೀಟ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೆಲೆಕ್ಟ್ ಮಾಡಿದ ಮೇಲೆ ರಿವ್ಯೂ ಆಪ್ಷನ್ ಹತ್ರ ಬಂದುಬಿಟ್ಟು ಪ್ರೊಟೆಕ್ಟ್ ಶೀಟಿನ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ಪಾಸ್ವರ್ಡು, ಸೊ ಇಲ್ಲಿ ಇವಾಗ ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಪಾಸ್ವರ್ಡ್ ಏನಾದ್ರು ಕೇಳ್ತಾ ಇದೆ ಅಂತಂದರೆ ನಾವೇನು ಮಾಡಬೇಕು, ಜಸ್ಟ್ ಹೋಗ್ಬಿಟ್ಟು ಪಾಸ್ವರ್ಡನ್ನು ಟೈಪ್ ಮಾಡಿ. ಸೊ ನೀವು ಇಲ್ಲಿ ಟೈಪ್ ಮಾಡೋದು ನಿಮಗಲ್ಲಿ ಶಾಪ್ ಆಗೋಲ್ಲ. ಸೊ ಈ ಥರ ಪಾಸ್ವರ್ಡನ್ನು ಟೈಪ್ ಮಾಡ್ಕೊಂಡ್ಬಿಟ್ಟು ಓಕೆ ಮಾಡಿ. ಮತ್ತು ಎಂಟರ್ ಅಂತ ಕೇಳುತ್ತೆ. ಸೊ ಎಂಟರ್ ಅಂತ ಕೇಳಿದ್ಮೇಲೆ ಮತ್ತೆ ಹಿಂದೆ ಯಾವ ಪಾಸ್ವರ್ಡ್ ಹೊಡೆದಿದ್ರೋ ಅದನ್ನೇ ಪಾಸ್ವರ್ಡನ್ನು ಟೈಪ್ ಮಾಡಿ ಓಕೆ ಮಾಡಿ. ಸೊ ಓಕೆ ಆದಮೇಲೆ ಇಲ್ಲಿ ಪ್ರೊಟೆಕ್ಟ್ ಶೀಟ್ ಇದ್ದಿದ್ದು ಅನ್ಪ್ರೊಟೆಕ್ಟ್ ಅಂತ ಹೇಳಿ ಕನ್ವರ್ಟ್ ಆಗುತ್ತೆ. ಸೊ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಾನಿವಾಗ ಇಷ್ಟು ಮಾರ್ಕ್ಸ್ನ ನಾನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿ ಬೇರೆ ಸೆಲ್ಗಳಿಗೆ ಅಂದರೆ
ಸೊ ಲಾಸ್ಟ್ ಆಫ್ ದ ಶೀಟಿಗೆ ನಾನು ಬೇಕಾದ್ರೆ ಪೇಸ್ಟ್ ಮಾಡ್ತೀನಿ ಅಂದರೂ ಕೂಡ ಅದು ಪೇಸ್ಟ್ ಆಗಲ್ಲ. ಸೊ ಈ ಥರ ನಮಗೊಂದು ನೋಟಿಫಿಕೇಷನ್ಸ್ನ ತೋರಿಸುತ್ತೆ. ಸೊ ಇದೇನಕ್ಕೆ ತೋರಿಸುತ್ತೆ ಅಂದರೆ ನಾವು ವರ್ಕ್ ಮಾಡಿರುವಂಥ ಶೀಟು ಪ್ರೊಟೆಕ್ಟ್ ಆಗಿರೋದಕ್ಕೋಸ್ಕರ ನಮಗೆ ಈ ಥರ ತೋರಿಸುತ್ತೆ. ನಾವು ಇದನ್ನು ಮತ್ತೆ ಅನ್ಪ್ರೊಟೆಕ್ಟ್ ಮಾಡಬೇಕು ಅಂತ ಅಂದರೆ ಇದನ್ನು ಫುಲ್ಲು ಕ್ಯಾನ್ಸಲ್ ಮಾಡಿ ಪ್ರೊಟೆಕ್ಟಿಂದ ಅನ್ಪ್ರೊಟೆಕ್ಟ್ ಮಾಡಬೇಕು ಅಂತ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಮತ್ತೆ ನಾವು ಅನ್ಪ್ರೊಟೆಕ್ಟ್ ಹತ್ರನೇ ಹೋಗಬೇಕು. ಅನ್ಪ್ರೊಟೆಕ್ಟ್ ಹತ್ರ ಹೋದ್ಮೇಲೆ ಪಾಸ್ವರ್ಡ್ ಕೇಳುತ್ತೆ. ಹಿಂದೆ ನೀವು ಪ್ರೊಟೆಕ್ಟ್ ಮಾಡೋಕ್ಕೆ ಯಾವ ಪಾಸ್ವರ್ಡ್ ಕೊಟ್ಟಿರ್ತೀರೋ ಅದೇ ಪಾಸ್ವರ್ಡನ್ನು ಟೈಪ್ ಮಾಡಿ ಓಕೆ ಮಾಡಿದ್ರೆ ಇದು ಅನ್ಪ್ರೊಟೆಕ್ಟಿಂದ ಪ್ರೊಟೆಕ್ಟ್ ಶೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ನಾವು ಪ್ರೊಟೆಕ್ಟ್ ಶೀಟ್ ಅಂತ ಮಾಡ್ತೀವಿ. ಸೊ ನಮ್ಮ ಯಾವುದೇ ಒಂದು ಡಾಟಾಸ್ಗಳನ್ನು ಯಾರನ್ನೇ ಆಗಲಿ ಕಾಪಿ ಮಾಡಬಾರ್ದು ಅಂತ ಅಂದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಇಷ್ಟೇ ಇವತ್ತಿನ ಟಾಪಿಕ್ಕು. ಇವಾಗ ಡ್ರಾಪ್ ಡೌನ್ ಮೆನು ಮತ್ತು ಪ್ರೊಟೆಕ್ಟ್ ಶೀಟು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.